ಇನ್ನು ಕನ್ನಡ ಸೀರಿಯಲ್ ಮತ್ತು ಸಿನಿಮಾಗಳಲ್ಲಿ ಅದ್ಭುತವಾದಂಥ ಅಭಿನಯ ಮಾಡ್ತಿದ್ದಂಥ ಅತಿ ದೊಡ್ಡ ಕಲಾವಿದೆ ಮತ್ತು ನಟಿ ಅಂತಲೇ ಹೇಳ್ಬೋದು. ಇಂಥ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬರ್ತಿರೋಂಥದ್ದು. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲೂ ಕೂಡ ಛಾಪನ್ನು ಮೂಡಿಸಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಅತಿ ದೊಡ್ಡ ಕಲಾವಿದರು ಅಂತಲೂ ಸಹ ಹೇಳ್ಬೋದು ಸ್ನೇಹಿತರೆ. ಇನ್ನು ಇವರು ಸುಮಾರು 380ಕ್ಕೂ ಅಧಿಕ ಸಿನಿಮಾಗಳಿದೆ. ಅಂದರೆ ಸುರಪ್ಪ, ಎ, ತರ್ಲೆ ನನ್ನ ಮಗ, ಜಿಪುಣ ನನ್ನ ಗಂಡ ಸಿನಿಮಾಗಳಲ್ಲಿ ಶ್ರೀಶೈಲ ಅವರು ಅಭಿನಯ ಮಾಡಿದರು. ಇನ್ನು ಶ್ರೀಶೈಲ ಅವರು ಇದೀಗ ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಈಗ ಬಂದಿರೋಂಥದ್ದು. ಇನ್ನು ಶ್ರೀಶೈಲ ಅವರು ಮುಕ್ತ ಮಾಂಗಲ್ಯ, ಬಂಗಾರ ಎಂಬ ಸೀರೆಗಳಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಇನ್ನು ಪೋಷಕ ಪಾತ್ರಗಳಲ್ಲಿ ಅಭಿನಯಿದರು. ಮತ್ತು ಇವರು ಹೊಸ ಬೆಳಕು ಸಿನಿಮಾದಲ್ಲೂ ಕೂಡ ರಾಜ್ಕುಮಾರ್ ತಿಂಗಿಯ ಪಾತ್ರದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ದರು. ಚಕ್ರವ್ಯೂಹದಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಇಂಥ ಅದ್ಭುತವಾದಂಥ ಕಲಾವಿದೆ, ಅತಿ ದೊಡ್ಡ ನಟಿ ಇದೀಗ ಈ ರೀತಿ ವಿಧಿವಶರಾಗಿರೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಅಂತ ಹೇಳ್ಬೋದು. ಇನ್ನು ಸಿನಿಮಾ ರಂಗಕ್ಕೆ ಅದೊಂದು ದೊಡ್ಡ ಮಟ್ಟಿಗೆ ಅದೊಂದು ತುಪ್ಪಾಗಿದೆ. ಮತ್ತು ಮೊನ್ನೆ ತಾನೇ ಎಸ್ ಜಾನಕಿ ಅಂತ ಹಿರಿಯ ಗಾಯಕಿ ತೀರೋದ ನಂತರ ಮತ್ತೊಂದು ಹಿರಿಯ ಕೊಂಡಿ ಕಳಚಿ ಬಿದ್ದಿರುವಂಥದ್ದು ಸಿನಿಮಾ ರಂಗಕ್ಕೆ ತುಂಬಲಾರದಂಥ ನಷ್ಟ ಉಂಟಾಗಿರುವಂಥದ್ದು.